ಬೆಳಕಿನ ಅಲೆಗಳು ಎಂಬ ಕವನ ಸಂಕಲನದಿಂದ ಆರಿಸಲ್ಪಟ್ಟ ಕೊಡಗಿನ ಜಲ ಪ್ರಳಯ ಕಥನ ಕವನ. ರಚನೆ ಕೆಮುನಿ ಕೃಷ್ಣಪ್ಪ ಮಾಲೂರು. ಕೊಡವರ ಸ್ಥಿತಿ ಚಿಂತಾಜನಕ. ಮೃತ್ಯ ಮಳೆಗೆ ಜನರ ಬದುಕು ಬರಡಾಯಿತು. ಮನುಷ್ಯ ಕೊಲಿಕ್ಕೆ ಮಾರ್ಕ ನೋಡ, ಮನುಷ್ಯ ಕೊಲಿಕ್ಕೆ ಮಾರ್ಕ ನೋಡ. ಮಳೆ ರೌದ್ರಾತಾರದಲ್ಲಿ ಭೂಮಿ ಮೇಲೆ ಬೀಳಲು ಕೊಡಗಿನ ವಾಸದ ಮನೆಗಳು ಉಪ್ಪುರುಳದಂತೆ ನೆಲದ ಮೇಲೆ ಉಳುವ ಭಯಂಕರ ದೃಶ್ಯಾವಳಿಯನ್ನು ನೋಡು, ಭಯಾನಕ ದೃಶ್ಯಾವಳಿಯನ್ನು ನೋಡು. ಜಲ ಪ್ರಳಯದಲ್ಲಿ ರಭಸದಿಂದ ಹರಿಯುವ ನೀರಿಂದ ದಡ ಸೇರಲು ಒಂದೆರಡು ಬಿದಿರಿನ ಕಡ್ಡಿಗಳ ಸೇತುವೆ, ಅದರ ಮೇಲೆ ತೂಗಾಕಿದ ಒಂದು ಹಗ್ಗವೇ ಆಧಾರ. ಕರ್ನಾಟಕದ ಕಾಶ್ಮೀರಕ್ಕೆ ರಸ್ತೆ ಸಂಪರ್ಕವಿಲ್ಲ, ವಿದ್ಯುತ್ ಸಂಪರ್ಕವಿಲ್ಲ, ಊಟ ಬಟ್ಟೆಗಳಿಲ್ಲ ನೋಡ. ಸಣ್ಣ ಮಕ್ಕಳಿಗೆ, ವಯಸ್ಸಾದ ಮುದುಕರಿಗೆ, ಗರ್ಭಿಣಿಯರಿಗೆ ಔಷಧಿಗಳೇ ಇಲ್ಲ. ಅವರವರ ಬದುಕುತ್ತಾ ಜೊತೆಯಲ್ಲಿದ್ದವರನ್ನು ಬದುಕಿಸಲು ಸಹಕರಿಸಿದ ಮನುಷ್ಯರ ವಿಶಾಲತೆಯ ಹೃದಯಗಳನ್ನು ನೋಡ. ಮಹಾಮಳೆಗೆ ಹಾನಿಯಾದ ಮನೆಗಳನ್ನು ಪುನರ್ ನಿರ್ಮಾಣ ಮಾಡುವುದಾಗಿ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದರೆ, ನಿಮಗೆ ಬೇಕಾಗಿದ್ದೆಲ್ಲವನ್ನು ನಾವು ಕೊಡುತ್ತೇವೆ ಎಂದು, ನಿಮಗೆ ಸದಾ ಸಹಾಯ ಮಾಡಲು ಸಿದ್ಧರಿದ್ದೇವೆಂದು ಧೈರ್ಯ ತುಂಬುವ ಕನ್ನಡ ನಾಡಿನ ಜನತೆಯ ವಿಶಾಲ ಮನಸ್ಸನ್ನು ನೋಡು. ಕನ್ನಡ ನಾಡಿನ ಜನತೆಯ ವಿಶಾಲ ಮನಸ್ಸನ್ನು ನೋಡು. 24 ಗಂಟೆಗಳ ಕಾಲ ಬಿಡುವಿಲ್ಲದೆ ಪ್ರಚಾರ ಮಾಡಿ ಅಸಂಖ್ಯಾತ ವ್ಯಕ್ತಿಗಳ ಸಂಪರ್ಕದಲ್ಲಿದ್ದು ಪ್ರೀತಿಯಿಂದಲೇ ಧೈರ್ಯ ಬದುಕುವ ನಂಬಿಕೆಯನ್ನು ಮೂಡಿಸಿದ ದುಃಖದಲ್ಲಿ ಸುವರ್ಣ ನ್ಯೂಸ್ ಕಾರ್ಯವೈಖರಿಯನ್ನು ನೋಡು. ಕೊಡಗಿನ ತಂತಿ ಪಾಲದಲ್ಲಿ ಪ್ರವಾಹದಲ್ಲಿ ಸಿಲುಕಿದ್ದ 2 ತಿಂಗಳ ಮಗುವಿನ ರಕ್ಷಣೆ ಪಾಲನೆಯನ್ನು ಜನರಲ್ ತಿಮ್ಮಯ್ಯ ಅಕಾಡೆಮಿಯ ತಂಡ ರಕ್ಷಣೆ ಮಾಡಿ ಸಾಹಸದಲ್ಲಿ ಮಾನವೀಯತೆಯನ್ನು ಮೆರೆದು ಅಂತಾರಾಷ್ಟ್ರದ ಮನುಷ್ಯರ ಹೃದಯವನ್ನು ಮುಟ್ಟಿಸಿದೆ ನೋಡ. ಅನಾಥವಾದ ಜಾನುವಾರುಗಳು ಬದುಕುಳಿದ ಕೆಲವು ಹಸುಕರುಗಳು ಚಿಂತಾಜನಕವಾಗಿ ದಿಕ್ಕು ತೋಚದೆ ನಿಂತಿದ್ದ ದೃಶ್ಯ TV 9ರಲ್ಲಿ ಕಂಡ ಜನರ ದುಃಖಕ್ಕೆ ಗುರಿಯಾದವರನ್ನು ನೋಡ. ಇನ್ನು ಮೂಕ ಪ್ರೇಕ್ಷಕವಾಗಿ ಪ್ರಾಣಿ ಮಿತ್ರರಂತೆ ಮನೆಯ ಕಾಯುತ್ತಿದ್ದ ಸಾಕು ನಾಯಿಗಳು ನೀರು ಪಾಲಾಗ್ತಿದ್ದ ದೃಶ್ಯ ನೋಡಗರ ಕಣ್ಣು ಕುಕ್ಕುತ್ತಿತ್ತು ನೋಡ. ವಿಧದ ಜೀವಜಂತುಗಳು, ನಾಗರ ಹಾವುಗಳು ಮಿಲಮಿಲನೆ ಜಲಪ್ರಳಯದಲ್ಲಿ ಲೀನವಾಗುವ ದೃಶ್ಯಾವಳಿಯನ್ನು ನೋಡುಗರಿಗೆ ಅತೀವ ಸಂಕಟದಿಂದ ಕರುಳು ಕಿತ್ತು ಬರುತ್ತಿತ್ತು ನೋಡ. ಜೈ ಭೀಮ್.